ನಿಮಿಷ ಲೈವ್ದು ಮಳೆ ಇಲ್ಲ. ಹಾಸ್ಪಿಟಲ್ ಬಂದಿದ್ದೆ, ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ರು ವಾಸ್ತವ್ ಬ್ರದರ್. ಹೌದಾ ವಾಸ್ತವ್ ಬ್ರದರ್, ಏನಾಯ್ತು? ಯಾಕೆ ಹುಷಾರಿಲ್ವಾ? ಏನಾಯ್ತು, ಹುಷಾರಿಲ್ವಾ ಹೇಳಿ. ಆ ನೋಡ್ಲಿಕ್ಕ ಚಂದ ಸಿಟಿ ಜೀವನ, ನಡೆಸೋಕ ಕಷ್ಟ ಅಂತ ಮಚ್ಚು ಹೇಳ್ತಿದ್ದಾಳೆ. ಹೌದಾ ಅಚ್ಚು? ಅಲ್ವಾ? ಅದೇ ರೀಸನ್ ಹೇಳಿ ಯಾಕೆ ಅಂತ. ನಮ್ಮ ಹೊಸ ಬ್ರದರ್ ಹೇಳ್ತಿದ್ರೆ ಹಳ್ಳಿ ಜೀವನ ಅಂತ ಹೇಳಿ. ಹೌದು ಹೊಸ ಬ್ರದರ್, ಹಳ್ಳಿ ಜೀವನ ಚಂದ. ಅದೇ ಯಾಕೆ ಅಂತ ತಿಳ್ಸ್ಕೊಡಿ ಎಲ್ರು. ಅಚ್ಚು ಹಾಗೆ ಟುಗೆದರ್ ಇದೆ, ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗ್ಬೋದು. ಟುಗೆದರ್ ಲೈವ್ ಹಾಕಿದೀನಿ, ಯಾರಾದ್ರೂ ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗಿ. ಓಕೆನಾ? ಯಾರೆಲ್ಲ ಹೈಡಲ್ ಇದ್ದೀರಾ ನಮ್ಮ ನೇರ ಪ್ರಸಾರಕ್ಕೆ ಜಾಯ್ನ್ ಆಗಿಪ್ಪ. ಹಾಗೆ ಟುಗೆದರ್ ಜಾಯ್ನ್ ಆಗೋರು ಜಾಯ್ನ್ ಆಗೋದು. ಕಮ್ಯುನಿಟಿಲಿ ಪೋಸ್ಟ್ ಇದೆ, ಸೊ ಲಿಂಕ್ ನ ಓಪನ್ ಪ್ರೆಸ್ ಮಾಡಿದ್ರೆ ಜಾಯಿನ್ ಮಾಡ್ಕೋತೀನಿ ಯಾರಾದ್ರೂ ಬಂದ್ರೆ. ಕೆಲ್ಸ ಮಾಡ್ತೀನಿ ಅಕ್ಕ. ಕೆಲ್ಸ ಇಲ್ಲ ಮಾಡ್ತೀಯ? ಕೆಲ್ಸ ಮಾಡ್ಬಾರ್ದು ಕಣೆ. ಹಾಯ್ ಮೇಡಮ್ ಅಂತ ಪ್ರದೀಪ್ ಹೇಳ್ತಿದ್ದೆ. ಹಾಯ್ ಹಾಯ್ ಪ್ರದೀಪ್, ವೆಲ್ಕಮ್ ಟು ಮೈ ಲೈವ್. ಹೇಗಿದ್ದೀರಾ? ನೇರ ಪ್ರಸಾರಕ್ಕೆ ಸ್ವಾಗತ. ಪ್ರದೀಪ್, ಕಮ್ಯುನಿಟಿಲಿ ಪೋಸ್ಟ್ ಇದೆ, ಟುಗೆದರ್ಗೆ ಒಂದ್ ಸ್ವಲ್ಪ ಜಾಯ್ನ್ ಆಗು ಪ್ರದೀಪ್. ಬರ್ತೀಯಾ? ಹಾಯ್ ಮೇಡಮ್ ಅಂತ ಹೇಳ್ತಿದ್ರೆ. ಹಾಯ್ ಹಲೋ ಮಮತಾ ಮೇಡಮ್, ಹೇಗಿದ್ದೀರಿ ಅಂತ ನಮ್ ಜಯಂತ್ ಸರ್ ಬಂದ್ರು. ನಮಸ್ತೆ ಜಯಂತ್ ಸರ್, ನೇರ ಪ್ರಸಾರಕ್ಕೆ ಸ್ವಾಗತ. ಹೇಗಿದ್ದೀರಿ? ಊಟ ಆಯ್ತಾ ನಿಮ್ದು? ನಾವು ಚೆನ್ನಾಗಿದ್ದೀವಿ. ಹಲೋ ಅರ್ಚನಾ ಮೇಡಮ್, ಹೇಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಹಲೋ ಅರ್ಚನಾ ಮೇಡಮ್, ಹೇಗಿದ್ದೀರಿ? ಹ್ಞೂ ಮೇಡಮ್ ಬರ್ತೀನಿ. ಅಯ್ಯೋ ಬರ್ತೀಯಾ? ಒಂದ್ ನಿಮಿಷ. ಇಲ್ಲಿ ಜಯಂತ್ ಸರ್ ಅಂತ ಬಂದ್ರು, ಬಂದಿದ್ದಾರೆ ಇವಾಗ ಆಲ್ರೆಡಿ. ಒಂದ್ 10 to 15 ಮಿನಿಟ್ಸ್ ಅವ್ರು ಹೋದ್ಮೇಲೆ ಮತ್ತೆ ನೀನ್ ಜಾಯ್ನ್ ಆಗಂತೆ. ಓಕೆನಾ? ಸ್ವಲ್ಪ ಹೊತ್ತು ಪ್ರದೀಪ್ ಇರು, ಹೋಗುವಂತೆ. ಹಲೋ ಮಮತಾ ಮೇಡಮ್, ಹೇಗೆ? ಮಮತಾ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಿ? ಜಯಂತ್ ಸರ್. ಸ್ವಲ್ಪ ಸಮಯ ಇರ್ತೀನಿ, ನಾನು ಸ್ವಲ್ಪ ಸಮಯ ಇರ್ತೀನಿ ಅಷ್ಟೇ. ಓಕೆ ಓಕೆ ಸರ್, ಇರ್ಲಿ ಈ ಪರವಾಗಿಲ್ಲ. ನಡುವೆ ನಿಮ್ಮ ವಿಡಿಯೋಗಳು ಬಹಳ ಚೆನ್ನಾಗಿ ಬರ್ತಾ ಇದೆ. ಕೆಲವು ವಿಡಿಯೋಗಳು ಹಾಕೋದು ಕೂಡ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ವಿಡಿಯೋಗಳು. ನಿಮ್ ವಿಡಿಯೋಗಳಲ್ಲಿ ನೀವು ಹೇಳೋ ಮಾಹಿತಿ ಆಗ್ಲಿ, ನೀವು ತೋರಿಸೋ ದೇವಸ್ಥಾನದಾಗ್ಲಿ, ಒಂದು ಮದುವೆದ ವಿಡಿಯೋ ಹಾಕಿದ್ರಿ, ಅದಾಗ್ಲಿ ಎಲ್ಲ ಬಹಳ ಅದ್ಭುತವಾಗೈತೆ. ಊಟ ಆಯ್ತಾ ಮೇಡಮ್? ಹಾ ಸರ್, ಊಟ ಆಯ್ತು. ನಿಮ್ದು ಆಯ್ತಾ? ಹೇಳಿ ಹೇಳಿ ಸರ್, ಹೇಳ್ತಾ ಇದ್ರಿ ಹೇಳಿ. ಥ್ಯಾಂಕ್ ಯು. ಹೇಳ್ದೆ ಅಲ್ಲ ಇವಾಗ, ನಿಮ್ಮ ವಿಡಿಯೋಗಳು ಈ ನಡುವೆ ನಿಜವಾಗ್ಲು ತುಂಬಾ ಚೆನ್ನಾಗಿ ಬರ್ತಾ ಐತೆ. ನೀವು ಕೆಲವು ಹೌದಾ? ಅಡಿಗೆ ವಿಡಿಯೋಗಳು ಅದ್ಯಾಕ್ ಮಾಡಲ್ಲ? ಯಾವಾಗೋ ಎಲ್ರು ಒಂದ್ಸಲ ಹಾಕ್ತೀರಷ್ಟೇ. ಅದೇ ಇಲ್ಲ ಸರ್, ಅಡಿಗೆ ವಿಡಿಯೋ ಏನಾಗುತ್ತೆ, ಕಂಟಿನ್ಯೂ ಮಾಡ್ಬೇಕು ಅಂತ ಇರ್ತೀನಿ. ನಂದು ಆಲ್ ಇನ್ ಒನ್ ಚಾನಲ್ ಅಲ್ಲ. ಅಡಿಗೆ ಯೂಶುವಲಿ ಎಲ್ರು ಹಾ ಮ್ಯಾಮ್. ಮಾಡ್ತಾ ಇರ್ತಾರೆ. ಸೊ ಬೇರೆ ಬೇರೆ ವಿಶೇಷ ಪ್ಲೇಸ್ಗಳದು ನಮ್ ಕಡೆ ಇರೋ ಇದನ್ನ ತೋರ್ಸಿದ್ರೆ ಏನೋ ಒಂದ್ ಚೆನ್ನಾಗಿರುತ್ತಲ್ಲ ಅಂತೇಳಿ ಆ ರೀತಿನೂ ಮಾಡ್ತೀನಿ ಅಷ್ಟೇ. ಇಲ್ಲ, ನೀವು ಈ ದೇವಸ್ಥಾನ ಕುಕಿಂಗ್ ತೋರಿಸ್ದಾಗ ಚಾನಲ್ ನಾನು ನೋಡ್ದೆ ಆಲ್ರೆಡಿ ಅಲ್ಲ. ಎಲ್ರದ್ದು ಕಾಮನ್ ಆಗ್ಬಿಟ್ಟಿದೆ ಕುಕಿಂಗ್. ಹೌದು, ನೀವು ದೇವಸ್ಥಾನ ತೋರಿಸ್ದಾಗ ನಾನು ನೋಡ್ದೆ ಅಲ್ಲ, ಪ್ರತಿಯೊಂದು ನೀಟಾಗಿ ಸ್ಪಷ್ಟವಾಗಿ ತೋರಿಸಿರ್ತೀರಿ. ಇವಾಗ ರಾಘವೇಂದ್ರ ಸ್ವಾಮಿದೇ ಇಟ್ಕೊಳ್ಳಿ, ನೀವು ತೋರಿಸ್ತೀರಲ್ಲ, ನನಗೆ ಎಲ್ಲಿ ಮೋಸ ಆಯ್ತು, ದಯವಿಟ್ಟು ನೀವು ಮೋಸ ಆಗ್ಬೇಡಿ. ಅದಾಗ್ಲಿ, ಆ ನದಿ ಇದಾಗ್ಲಿ, ಎಲ್ಲಿ ದರ್ಶನ ಮಾಡ್ಬೇಕಾಗ್ಲಿ, ನಾವ್ ಎಷ್ಟೊತ್ತಿಗೆ ರೀಚ್ ಆಗ್ರಿ, ನಾವು ಯಾವ ಲಾಡ್ಜ್ ಅಲ್ಲಿ ಇಳಿಸಿದ್ರು, ಆ ಲಾಡ್ಜ್ ಅಲ್ಲಿ ಬಿಸಿ ನೀರಿಗೆ ನಮಗೂ ಏನು ಮೋಸ ಆಯ್ತು, ಎಲ್ಲ ಪ್ರತಿಯೊಂದು ನೀವು ಮೆನ್ಷನ್ ಮಾಡ್ತೀರಿ. ನಿಮ್ ವಿಡಿಯೋ ಹೌದು. ನೋಡಿದ್ರೆ ಏನಾಗತ್ತೆ ಅಂದ್ರೆ, ಆ ಜಾಗ ಬಗ್ಗೆ ಗೊತ್ತಿಲ್ದಿರಾ ನಮ್ಗೆ ಎಲ್ಲಿ ಮೋಸ ಆಗತ್ತೆ ಅನ್ನೋದು ಕೂಡ ಸ್ಪಷ್ಟತೆ ಕೊಟ್ಟಿರ್ತೀರಿ. ಯಾರೋ ಅದೇ ಒಬ್ರು ವಿಡಿಯೋ ನೋಡಿದ್ರು ಕೂಡ ಆಮೇಲೆ ಒಂಥರ ಖುಷಿ ಆಗತ್ತೆ. ಆ ಜಾಗನೇ ಹೌದು. ನೋಡಿರೋದಲ್ಲಪ್ಪ, ಇವ್ರು ಹೇಳಿರೋ ವಿಚಾರ ಬಹಳ ಅದ್ಭುತವಾಗೈತೆ, ಸ್ಪಷ್ಟವಾಗೈತೆ ಅಂತ ಹೇಳ್ಬಿಟ್ಟು ನಾನು ರಾಘವೇಂದ್ರ ಸ್ವಾಮಿದು ಮಂತ್ರಾಲಯ ವಿಡಿಯೋ ನೋಡಿ ಬಹಳ ಅಂದ್ರೆ ಬಹಳ ನಿಜವಾಗ್ಲೂ ಖುಷಿ ಆಯ್ತು. ಅದೇ ಯಾರು ಹೇಳಲ್ಲ, ಏನೋ ನಾನು ಹೋಗಿದ್ದೆ ಇದು ಮಾಡಿದೆ ಅಂತ ಮಾತ್ರ ಹೇಳ್ತಾರಷ್ಟೇ. ಬಟ್ ನೀವು ಇಂಥ ಕಡೆ ನನಗ್ ಮೋಸ ಆಗೈತೆ, ನೀವು ದಯವಿಟ್ಟು ಮೋಸ ಹೋಗ್ಬೇಡಿ, ನೋಡ್ಕೊಳ್ಳಿ, ಈ ರೀತಿ ಮಾಡ್ತಾರೆ ಅಂತ ಅದು ಕೂಡ ಒಳ್ಳೆ ಉತ್ತಮವಾದ ಮಾಹಿತಿ ನೀವು ಕೊಡ್ತೀರಿ. ಅದಕ್ಕಾಗಿ ಧನ್ಯವಾದಗಳು ಹೇಳ್ಬೇಕು. ನೀವು ಒಳ್ಳೆ ಒಳ್ಳೆ ವಿಡಿಯೋಗಳು